TV49 ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಸಾರಿಗೆ ಮಜ್ದೂರ್ ಸಂಘ ಒಕ್ಕೂಟ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಹುಬ್ಬಳ್ಳಿ ಇವರ ವತಿಯಿಂದ ರಾಜ್ಯ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರ ಸರಿಸಮಾನ ವೇತನ ಆಗ್ರಹಿಸಿ ಹುಕ್ಕೇರಿಯಲ್ಲಿ ಬೃಹತ್ ಜಾಥಾ ನಡೆಸಲಾಯಿತು. ನಮ್ಮ ದುಡಿಮೆ ನಮ್ಮ ಹಕ್ಕು ಎಂಬ ಫಲಕಗಳೊಂದಿಗೆ ಊರಿನಲ್ಲಿ ಜಾಥಾ ನಡೆಯಿತು. ಹಾಗೂ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ತಿಳಿಸುವುದೇನೆಂದರೆ, ಸಾರಿಗೆ ಇಲಾಖೆ ಕಾರ್ಮಿಕರು ದಿನಾಂಕ 1/1/2020ರಿಂದ ಜಾರಿಗೆ ಆಗಬೇಕಿದ್ದ ವೇತನ ಪರಿಷ್ಕರಣೆ ದಿನಾಂಕ 1/3/2023 15% ಜಾರಿ ಮಾಡಿರುತ್ತಾರೆ. ಹಾಗೂ ದಿನಾಂಕ 1/1/2024 ವೇತನ ಪರಿಷ್ಕರಣೆ 8 ತಿಂಗಳಾದರೂ ಮಾಡಿರುವುದಿಲ್ಲ ಎಂದು ಕಾರ್ಮಿಕರು ಮನವಿ ಸಲ್ಲಿಸಿದ್ದಾರೆ. ದಿನಾಂಕ 1/1/2020 ವೇತನ ಪರಿಷ್ಕರಣೆ ಬರಬೇಕಾದ ಬಾಕಿ ಹಣ ಇಲ್ಲಿಗೆ 55 ತಿಂಗಳಾದರೂ 38 ತಿಂಗಳ ಬಾಕಿ ಹಣ ನೀಡಿರುವುದಿಲ್ಲ. ಹೀಗಾಗಿ ಬೇಡಿಕೆ ಈಡೇರಿಸದಿದ್ದಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಾರ್ಮಿಕರು ಈ ಮೂಲಕ ತಿಳಿಸಿದ್ದಾರೆ. ಇದರ ನೇತೃತ್ವವನ್ನು ವಾಯುವ್ಯ ವಲಯದ ಅಧ್ಯಕ್ಷರಾದ ಶ್ರೀ ಭದ್ರೇಶ್ ಲಗ್ಲಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಗಂಗಾಧರ್ ಗಾಣಿಗೇರ್ ಜೊತೆಗೆ ಚಿಕ್ಕೋಡಿ ವಿಭಾಗದ ಅಧ್ಯಕ್ಷರಾದ ಶ್ರೀ ಸಂಜು ದೊಡ್ಡಗೌಡನವರ್ ಮತ್ತು ಚಿಕ್ಕೋಡಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾದ ಸಿ.ಡಿ. ರುಕುಂಪರ್, ಎಂ.ಎಸ್. ಹೂಗಾರ್, ಬಿ.ಎಚ್. ಹೂಗಾರ್, ಎಸ್.ಎನ್. ಸನ್ನತಂಗಿ, ಕಡಕಭಾವಿ, ದಶರಥ್ ದಾಮಜಿ, ಸೂರ್ಯಕಾಂತ್ ಪರಾಂಡೆ, ಮಾಂತೇಶ್ ಅಗಸಿಮುಂದಿನ್, ಎಂ.ಎಸ್. ಪಾಟೀಲ್, ವಿ.ಬಿ. ಬಂಡಿವಡ್ಡರ್, ಈರಣ್ಣ ಕೊಟ್ಟಿಗಿ, ಆನಂದ್ ಗೌಡನವರ್ ಹಾಗೂ BMSನ ಎಲ್ಲ ಸದಸ್ಯರು ಹಾಜರಿದ್ದರು. ನಮ್ಮ ದುಡಿಮೆ ನಮ್ಮ ಹಕ್ಕು. 38 ತಿಂಗಳ ವೇತನ ಹಿಂಬಾಕಿ ಸಾರಿಗೆ ನೌಕರರು ಒಗ್ಗಟ್ಟಾಗಿ ಪಕ್ಷಭೇದ